ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಸ್ನೇಹಿತರೆ, ನವರಾತ್ರಿಯಲ್ಲಿ ನಾವು 9 ದಿನಗಳ ಕಾಲ ದುರ್ಗಾದೇವಿಯನ್ನು 9 ರೂಪದಲ್ಲಿ ಆರಾಧನೆಯನ್ನು ಮಾಡುತ್ತೇವೆ. ಅಷ್ಟೇ ವಿಶೇಷವಾಗಿ ನಾವು ನವರಾತ್ರಿಯಲ್ಲಿ ಕನ್ಯಾ ಪೂಜೆಯನ್ನು ಕೂಡ ಮಾಡುತ್ತೇವೆ. ಹಾಗಾದರೆ ಕನ್ಯಾ ಪೂಜೆಯನ್ನ ಯಾಕೆ ಮಾಡಬೇಕು, ಅದರ ವಿಶೇಷತೆ ಏನು, ಎಷ್ಟು ಕನ್ಯೆಯರನ್ನು ನಾವು ಪೂಜೆಯನ್ನ ಮಾಡಬೇಕು, ಯಾವ ಸಮಯದಲ್ಲಿ ನಾವು ಪೂಜೆಯನ್ನ ಮಾಡಬೇಕು, ಇದರಿಂದ ಸಿಗುವಂತಹ ಫಲಗಳೇನು ಎಂಬುದರ ಬಗ್ಗೆ ನಿಮ್ಮೊಂದಿಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಕನ್ಯಾ ಪೂಜೆ ಎಂದರೆ ನವರಾತ್ರಿಯಲ್ಲಿ ಅಷ್ಟಮಿ ಅಥವಾ ನವಮಿ ದಿನ 9 ಜನ 2 ರಿಂದ 10 ವರ್ಷದ ಒಳಗಿರ್ತಕ್ಕಂತಹ ಮಕ್ಕಳನ್ನು ಮನೆಗೆ ಕರೆಸಿ ಪೂಜೆಯನ್ನು ಮಾಡಿ ಕಳಿಸುವಂತಹದ್ದನ್ನು ಕನ್ಯಾ ಪೂಜೆ ಅಂತ ಹೇಳಂತಂದು ಕರೆಯುತ್ತೇವೆ. ಪೂಜೆಗೆ ಕೂರುವಂತಹ ಮಕ್ಕಳು ಮೆಚೂರ್ಡ್ ಆಗಿರಬಾರ್ದು, ಅಂದರೆ ಋತುಮತಿ ಆಗದೇ ಇರತಕ್ಕಂತಹ 10 ವರ್ಷದ ಒಳಗಿರ್ತಕ್ಕಂತಹ ಮಕ್ಕಳನ್ನು ನಾವು ಕರೆದು ಪೂಜೆಯನ್ನು ಮಾಡಬೇಕು. ಈ 9 ಜನ ಮಕ್ಕಳು ಒಂದೇ ದಿನ ನಮ್ಮ ಮನೆಗೆ ಆಗಮನವನ್ನ ಮಾಡಿ ನವದುರ್ಗೆಯರ ರೂಪದಲ್ಲಿ ನಾವು ಮಾಡುವಂತಹ ಪೂಜೆ ಆತಿಥ್ಯವನ್ನ ಸ್ವೀಕರಿಸಿ ನಮಗೆ ಆಶೀರ್ವಾದವನ್ನ ನೀಡಿ ಹೋಗ್ತಾರೆ. ಎಲ್ಲರೂ ದುರ್ಗೆಯ ರೂಪದಲ್ಲಿರ್ತಕ್ಕಂತಹ ಲಕ್ಷ್ಮಿಯರು. ಇವರನ್ನ ಈ ರೀತಿಯಾಗಿ ನಾವು ಪೂಜೆ ಮಾಡಿ ಆಶೀರ್ವಾದ ತಗೊಳ್ಳೋದ್ರಿಂದ ಶುಕ್ರ ಗ್ರಹದ ಪ್ರಭಾವ ನಮ್ಮ ಮೇಲೆ ಹೆಚ್ಚಾಗುತ್ತದೆ. ಇದರಿಂದ ನಮ್ಮ ದಾಂಪತ್ಯದ ಜೀವನ ಆಗಿರ್ಬೋದು, ಸುಖ, ಶಾಂತಿ, ಸಮೃದ್ಧಿ, ಸೌಂದರ್ಯ, ನಮ್ಮ ಕುಟುಂಬದ ಏಳ್ಗೆಯಾಗುತ್ತದೆ. ವಿಶೇಷವಾಗಿ ಸಂತಾನವನ್ನ ಬಯಸುವಂತಹ ದಂಪತಿಗಳು ಈ ಥರ 9 ಜನ ಕನ್ಯೆಯ ಮಕ್ಕಳನ್ನ ಕರೆಸಿಬಿಟ್ಟು ಪೂಜೆ ಮಾಡುವುದರಿಂದ ಅವರಿಗೆ ಸಂತಾನ ಭಾಗ್ಯ ದೊರೆಯುತ್ತದೆ. ಹಾಗೆ ಮಕ್ಕಳಿರುವಂತಹ ಮಕ್ಕಳು ಮಕ್ಕಳ ಅಭಿವೃದ್ಧಿಗಾಗಿ ಮಾಡಬೇಕು. ಹಾಗೆ ನಾವು ಈ ಪೂಜೆಯನ್ನ ಯಾವಾಗ ಮಾಡಬೇಕು ಅಂತ ತಿಳ್ಕೊಳ್ಳೋದಾದ್ರೆ ಸೆಪ್ಟೆಂಬರ್ 30ನೇ ತಾರೀಕು ಹಾಗೂ ಅಕ್ಟೋಬರ್ 1ನೇ ತಾರೀಕು, ಅಷ್ಟಮಿ ಮತ್ತು ನವಮಿ, ಈ 2 ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನ ಈ ಪೂಜೆಯನ್ನ ನಾವು ಮಾಡಬೇಕು. ಅಷ್ಟಮಿ ತಿಥಿ ಬಂದು ಸೆಪ್ಟೆಂಬರ್ 29ನೇ ತಾರೀಕು ಮಧ್ಯಾಹ್ನ 4:31 ಪ್ರಾರಂಭವಾಗಿ ಸೆಪ್ಟೆಂಬರ್ 30ನೇ ತಾರೀಕು ಸಂಜೆ 6:06 ಮುಕ್ತಾಯವಾಗುತ್ತದೆ. ಅವತ್ತಿನ ದಿನ ಅಭಿಜಿತ್ ಮುಹೂರ್ತ ಬಂದು 11:47 ಆರಂಭವಾಗಿ 12:35 ಸಮಯ ಇರುತ್ತೆ. ಈ ಒಂದು ಸಮಯದಲ್ಲಿ ನಾವು ಕನ್ಯಾ ಪೂಜೆಯನ್ನ ಮಾಡಬಹುದು. ಹಾಗೆ ಮಧ್ಯಾಹ್ನ 3:09 4:39 ರಾಹುಕಾಲ ಇರುತ್ತದೆ. ಸಮಯ ಮುಗಿದ ಆದ ಮೇಲೆ ಗೋಧೂಳಿ ಸಮಯದಲ್ಲಿ ಮತ್ತೆ ನೀವು ಕನ್ಯಾ ಪೂಜೆಯನ್ನ ಮಾಡಬಹುದು. ನಂತರ ನವಮಿ ತಿಥಿ ಬಂದು ಅದೇ ಸೆಪ್ಟೆಂಬರ್ 30ನೇ ತಾರೀಕು ಸಂಜೆ 6:06 ಪ್ರಾರಂಭವಾಗಿ ಅಕ್ಟೋಬರ್ 1ನೇ ತಾರೀಕು ಸಂಜೆವರೆಗೂ ಇರುತ್ತೆ. ರಾಹುಕಾಲವನ್ನ ಹೊರತುಪಡಿಸಿ ಪೂಜೆಯನ್ನ ಮಾಡಿಕೊಳ್ಳಬಹುದು. ಪೂಜಾ ಸಮಯಕ್ಕೆ ಅನುಗುಣವಾಗಿ ಮಕ್ಕಳನ್ನ ಮನೆಗೆ ಕರೆಸಿ ಮಕ್ಕಳು ಮನೆಗೆ ಬಂದ ತಕ್ಷಣ ಕೂತ್ಕೊಳ್ಳೋಕೆ ಮಕ್ಕಳಿಗೆ ಮಣೆಯಾಗಿರ್ಬೋದು ಅಥವಾ ಮ್ಯಾಟ್ ಥರ ಆಗಿರ್ಬೋದು ಅದರ ಮೇಲೆ ಮಕ್ಕಳನ್ನ ಕೂರಿಸಿ ನಂತರ ಅವರ ಪಾದಗಳನ್ನು ಒಂದು ತಟ್ಟೆಯಲ್ಲಿ ಇಟ್ಟು ಪಾದಗಳನ್ನು ನೀರಿನಿಂದ ತೊಳೆದು ನಂತರ ಒಂದು ಬಟ್ಟೆ ತೆಗೆದುಕೊಂಡು ಅವರ ಪಾದಗಳನ್ನು ಒರೆಸಿ ಅರಿಶಿನ ಕುಂಕುಮವನ್ನು ಹಚ್ಚಿ ಅವರ ತಲೆಗೆ ಹೂವನ್ನು ಮುಡಿಸಿ ಸಾಧ್ಯ ಆದರೆ ಕೊರಳಿಗೆ ಮಾಲೆಯನ್ನು ಕೂಡ ನಾವು ಹಾಕ್ಬೋದು. ಚುನುರಿ ಅಂತ ಸಿಗುತ್ತಲ್ಲ, ಅದು ಕೆಂಪು ಬಣ್ಣದ ಚುನುರಿಗಳನ್ನು ತೆಗೆದುಕೊಂಡು ಬಂದು ಅದನ್ನು ಅವರ ತಲೆಯ ಮೇಲೆ ಹಾಕಿಬಿಟ್ಟು ಹಣೆಗೆ ಕುಂಕುಮವನ್ನು ಇಟ್ಟು ಸಾಧ್ಯ ಆದರೆ ಬಳೆಗಳನ್ನು ಕೂಡ ನಾವು ಕೈಗಳಿಗೆ ಹಾಕಿ ಹಣ್ಣು ಸ್ವೀಟು ಉಡಿಯನ್ನ ಮಕ್ಕಳಿಗೆ ಕೊಟ್ಟು ಅವರ ತಲೆಯ ಮೇಲೆ ಅಕ್ಷತೆಯನ್ನ ಹಾಕಿ ಆರತಿಯನ್ನ ಬೆಳಗಿ ಅವರಿಂದ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳಬೇಕು. ನಂತರವಾಗಿ ಮಕ್ಕಳೆಲ್ಲರೂ ಇಷ್ಟಪಡುವಂತೆ ಪೂರಿ, ಕಡಲೆಕಾಳಿನ ಪಲ್ಯ ಆಗಿರ್ಬೋದು, ಹಾಗೆ ಸಿಹಿ ಪದಾರ್ಥಗಳನ್ನು ನಾವು ಯಾವುದಾದ್ರು ಸ್ವೀಟ್ಸ್ ಆಗಿರ್ಬೋದು ಮನೆಯಲ್ಲಿ ಮಾಡಿಬಿಟ್ಟು ಹೆಚ್ಚಾಗಿ ಮಕ್ಕಳು ಏನನ್ನು ತಿನ್ನೋಕ್ಕೆ ಇಷ್ಟಪಡ್ತಾರೋ ಆ ಥರ ಪದಾರ್ಥಗಳನ್ನು ನಾವು ಮಾಡಿದ್ವಿ ಅಂದರೆ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಿ ಹೋಗ್ತಾರೆ. ಅದರಿಂದ ಅವ್ರು ತುಂಬ ಖುಷಿಯಾಗಿರ್ತಾರೆ. ಅದರ ಪೂರ್ಣ ಫಲ ನಮಗೆ ದೊರೆಯುತ್ತೆ. ಊಟದ ನಂತರ ಮಕ್ಕಳು ಹೋಗುವಂತಹ ಸಂದರ್ಭದಲ್ಲಿ ಮಕ್ಕಳು ಇಷ್ಟಪಡುವಂತಹ ಊಟಗಳನ್ನು ನಾವು ಅವ್ರಿಗೆ ಕೊಟ್ಟು ಕಳಿಸ್ಬೇಕು. ಜೊತೆಗೆ ಚಾಕ್ಲೇಟ್ ಕೊಟ್ರಂತರೂ ಮಕ್ಕಳಿಗೆ ತುಂಬಾನೇ ಇಷ್ಟ, ತುಂಬ ಖುಷಿಯಾಗ್ಬಿಡ್ತಾರೆ ಅವರು. ಆ ದಿನ ಮಕ್ಕಳಿಗಾಗಿನೇ ಮೀಸಲಿರುವಂಥ ದಿನ ಆಗಿರೋದ್ರಿಂದ ಮಕ್ಕಳು ಏನೆಲ್ಲ ಇಷ್ಟಪಡ್ತಾರೋ ಆ ಥರದನ್ನು ನಾವು ಮಾಡೋದ್ರಿಂದ ನಮ್ಮ ಪೂಜೆಯ ಪೂರ್ಣ ಫಲ ನಮಗೆ ದೊರೆಯುತ್ತೆ. ಹಾಗೆ ಈ ದಿನ ಕನ್ಯಾ ಪೂಜೆಯಲ್ಲಿ ವಿಶೇಷವಾಗಿ ಈ ಒಂದು ಮಂತ್ರವನ್ನು ಹೇಳಿ, ಯಾ ದೇವಿ ಸರ್ವಭೂತೇಷು ಕನ್ಯಾ ರೂಪೇಣ ಸಂಸ್ಥಿತ ನಮಸ್ತಸ್ಥೈ 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 ನಮೋ ನಮಃ. ಇದರ ಜೊತೆಯಲ್ಲಿ ಓಂ ಶ್ರೀ ದುಂ ದುರ್ಗಾಯೇ ನಮಃ, ಓಂ ಶ್ರೀ ಕುಮಾರಾಯೇ ನಮಃ, ಓಂ ಶ್ರೀಂ ತ್ರಿಗುಣಾತ್ಮಿಕಾಯೇ ನಮಃ ಈ ವಿಶೇಷ ಮಂತ್ರಗಳನ್ನು ಪಠನೆ ಮಾಡಿ. ಸ್ನೇಹಿತರೆ, ನವರಾತ್ರಿಯಲ್ಲಿ ನಾವು ಮಾಡುವಂತಹ ಕನ್ಯಾ ಪೂಜೆಯಿಂದ ವಿಶೇಷ ಫಲ ದೊರೆಯುತ್ತದೆ. ದುರ್ಗಾದೇವಿಯ ಸಂಪೂರ್ಣ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳಬಹುದು. ಹಾಗೆ ಸ್ತ್ರೀ ಶಾಪದಂತಹ ದೋಷಗಳು ಕೂಡ ನಿವಾರಣೆಯಾಗುತ್ತವೆ. ಮತ್ತೆ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.